ಎಕ್ಸಾಮಿನೇಷನ್ಗಳಲ್ಲಿ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ಸಲ್ಲಿ ಸ್ಕ್ಯಾಮ್ಗಳು ಸಿಕ್ಕಾಪಟ್ಟೆ ಇಶ್ಯೂ ಆಗ್ತಾ ಇದೆ. ಒಂದು ಇನ್ಸ್ಟಿಟ್ಯೂಷನ್ ಮತ್ತು ಒಂದು ಸ್ಟ್ರೀಮ್ ಇದರಿಂದ ಔಟ್ಸೈಡ್ ಇದೆ, ದಟ್ ಈಸ್ UPSC. ಅಲ್ಲಿ ಇದುವರೆಗೆ ನಾವು ಆ ಥರ ನೋಡಿಲ್ಲ. ಯಾಕೆ ಅಲ್ಲಿ ಬೇರೆ ಎಕ್ಸಾಮ್ಸ್ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ, ಬಟ್ ಆದ್ರೆ UPSC ಅನ್ನೋದು ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನೋದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಮ ರಾಜ್ಯಾಂಗದಲ್ಲಿ ಕೂಡ ಇದೆ. ಸೊ ಅದರಲ್ಲಿ ಸಿಸ್ಟಮ್ ಏನಿದೆ ವೆರಿ ಸಿಸ್ಟಮೆಟಿಕ್. UPSC ಮೆಂಬರ್ಸ್ ಇರ್ಬೋದು, ಬೋರ್ಡ್ ಮೆಂಬರ್ಸ್ ಇರ್ಬೋದು, ಅವ್ರು ಏನ್ ಸ್ಟಾಫ್ ಇರ್ತಾರೆ, ಒಂದು ಇಯರ್ ರೌಂಡ್ ಪ್ರೊಸೆಸ್. ಉದಾಹರಣೆಗೆ ನಾನು ಹೇಳ್ಬೇಕಂದ್ರೆ ಕೋವಿಡ್ ಟೈಮ್ ಅಲ್ಲಿ ಕೂಡ UPSC ಎಕ್ಸಾಮ್ ನಿಲ್ಲಿಲ್ಲ. ಆ 2 ವರ್ಷ ಕೂಡ UP ಎಕ್ಸಾಮ್ ಆಗಿದೆ, ಟ್ರೈನಿಂಗ್ಸ್ ಆಗಿದೆ, ರಿಕ್ರೂಟ್ಮೆಂಟ್ ಆಗಿದೆ, ಇಂಟರ್ವ್ಯೂ ಆಗಿದೆ, ಎಲ್ಲ ಆಗಿದೆ. ನೋಟಿಫಿಕೇಶನ್ ಅವರು ಮುಂಚೆ ರಿಲೀಸ್ ಮಾಡಿಬಿಡ್ತಾರೆ. ಆ ಡೇಟಿಗೆ ಎಕ್ಸಾಮ್ ಆಗ್ಲೇಬೇಕು. ಪೋಸ್ಟ್ಪೋನ್ ಆಗುವಂತ ಸಂದರ್ಭ ಯಾವುದು ಬರಲ್ಲ. ಅಷ್ಟು ಸಿಸ್ಟಮೆಟಿಕ್ ಇರುತ್ತೆ. ಸೊ ಅದೇ ನನ್ನ ಪ್ರಕಾರ ಅದೇ ವ್ಯತ್ಯಾಸ. ಅದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರೋದೇ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್. ಅಂಡ್ ಅದು ಈಗಲ್ಲ, ಆಲ್ಮೋಸ್ಟ್ ಬ್ರಿಟಿಷ್ ಟೈಮ್ಸ್ ಇಂದ ನಡೀತಾ ಲೆಗಸಿ, ICS ಟೈಮ್ ಇಂದ ಲೆಗಸಿ ಅದು ಕಂಟಿನ್ಯೂ ಆಗ್ತಾ ಇದೆ. ಅದು ಮುಂದುವರಿಸಿದ್ರು. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.